ಇವತ್ತಂತೂ ಕೆಲಸ ಭಾಳ ಅಂದ್ರೆ ಭಾಳ ಅದಾವು. ಹೆಂಗಿದ್ರು ಈಗ ಒಂದು ಸ್ವಲ್ಪ ಎದ್ದು ಎಲ್ಲ ಮನೆಯನ್ನ ಕೆಲಸ ಅಂತೂ ಮುಗಿಸ್ಕೊಂಡ್ಬಿಟ್ಟೇನಿ. ಇನ್ನೇನು ಚಾದು ಮಾಡಾಕಿಟ್ಟೇನಿ. ಇನ್ನೇನು ನಾಷ್ಟ ಇಷ್ಟ ಅಂತೂ ಆಗೈತಿ, ಕೆಲಸನೂ ಆಗೈತಿ. ಮಧ್ಯಾಹ್ನ ಅಡುಗೆನೂ ಮಾಡಿಟ್ಟೇನೆ, ಅನ್ನ ಸಾರು. ಇನ್ನೇನು ಸಂಜೆ ಮುಂದಕ್ಕೆ ಈಗ ಮಧ್ಯಾಹ್ನ ಕಡೆಗೆ ಅವ್ರು ಗಿರ್ಜಾಗು ಜಲ್ಜಾಗು ಅದೆಲ್ಲ ಹೇಳೇನಲ್ಲ ಪಾರಕ್ಕಾಗದು. ಅವರೊಂದಿಷ್ಟು ಬಂದ್ರಪ್ಪ ಅಂತಂದ್ರೆ ಒಂದಿಟ್ಟು ಏನ ಕುರ್ಕುಲ್ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋದೈತಿ. ನೋಡೋಣ, ಶಂಕರಪಾಳಿ ಚಕ್ಕಲಿ ಇವು ಮಾಡ್ಬೇಕಂತ ಅನ್ಕೊಂಡೇನಿ. ಸಂತಿ ತಂದು ಕೊಟ್ಟಾನ ನಮ್ಮ ಗಂಡನು. ಮಾಡ್ಕೊಂಡಾದ್ಮೇಲೆ ನೋಡೋಣ ಯಾವಾಗ ಹೋಗೋದಾಗುತ್ತಾ. ಒಟ್ಟು ಇನ್ನೊಂದು 2 ದಿನದಾಗ ಹೋಗೋಣ ಅಂತಾರೆ. ಮತ್ತು ಇವೆಲ್ಲ ಮಾಡಿ ಇಟ್ಕೊಂಡ್ಬಿಟ್ನಂದ್ರೆ ಟೆನ್ಷನ್ ಬಿಡ್ತೈತೆ, ಆ ಕಡೆ ಚಿಂತೆ ಬಿಡ್ತೈತಿ. ನೋಡ್ರಿ ಫ್ರೆಂಡ್ಸ್, ನಾವು ಕೆಳಗಿನ ವಿಡಿಯೋ ಒಳಗೆ ಟೂರಿಗೆ ಹೋಗ್ಬೇಕಂತೇಳಿ ಎಲ್ಲ ಗೆಳತಿಯರು ನಾವು ಮಾತಾಡ್ಕೊಂಡಿದ್ವಲ್ರಿ. ಒಂದು ವಿಡಿಯೋನು ಹಾಕಿದ್ದೆ ನನ್ನ ಗಂಡನ ಜೊತೆಗೆ. ಹೆಂಗೆ ನಾನು ಟೂರಿಗೆ ಹೋಗೋದು ಅದೆಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಂತೇಳಿ. ದೋಸೆ ಎಲ್ಲ ಪೂರಿ ಎಲ್ಲ ಮನ್ಯಾಗ ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾಡಿಕೊಟ್ಟು ಹೊರಗಿಂದನ ತೊಗೊಂಬಂದು ಹೆಂಗೆ ಕೊಟ್ಟಿದ್ದೆ. ನಾನು ಒಂದು ಕಾಮಿಡಿ ವಿಡಿಯೋ ಥರ ಮಾಡಿದ್ದೆ. ಸೊ ಇವಾಗ ನಾವು ಫೈನಲಿ ನಾವು ಹೋಗಕ್ಕೆ ರೆಡಿ ಮಾಡ್ಕೊಳತ್ತೀವ್ರಿ ಮನೆ ಒಳಗೆಲ್ಲ. ಈಗ ನೋಡ್ರಿ, ನಮ್ಮ ಹಳ್ಳಿ ಕಡೆಗೆಲ್ಲ ಹೆಂಗಿರುತ್ತಪ್ಪ ಅಂತಂದ್ರೆ, ಈಗ ನಾವು ಎಲ್ಲಾದರೂ ಒಂದು ಕಡೆ ಹೊಂಟಿವಪ್ಪ ಅಂತಂದ್ರೆ ಗೆಳತಿಯರೆಲ್ಲ ಕೂಡಿ ಹೋಗ್ತಿರ್ತೇವಲ್ರಿ. ಗೆಳತಿಯರಾಗಿರ್ಬೋದು, ನಮ್ಮ ರಿಲೇಷನ್ ಆಗಿರ್ಬೋದು, ಕೂಡಿ ಹೋಗ್ತಿರ್ತೇವಲ್ಲ. ನಾವೆಲ್ಲ ಏನು ಮಾಡ್ತೀವಿ, ನೀ ಇದನ್ನು ಮಾಡ, ನಾ ಇದನ್ನು ಮಾಡ್ತೀನಿ, ನೀ ಇನ್ನೊಂದು ಮಾಡ, ಮತ್ತೊಂದು ಮಾಡ ಅಂತೇಳಿ ಒಬ್ಬೊಬ್ಬರ ಮನೆಯೊಳಗೆ ಒಂದೊಂದು ಥರ ಮಾಡ್ತಿರ್ತಾರೆ ರೀ. ಹಿಂಗಾಗಿ ನಾನು ಗಿರ್ಜಕ್ಕ, ಪಾರಕ್ಕ, ಜಲ್ಜಾ ಅವರೆಲ್ಲನೂ ಅವರು ಒಂದು ಸ್ವಲ್ಪ ಏನೋ ಅಡುಗೆ ಎಲ್ಲ ಮಾಡ್ತೇನೆ ಅಂತಂದಾರೆ. ನಾನು ಕುರ್ಕುಲ್ ತಿಂಡಿ ಎಲ್ಲ ಮಾಡ್ಬೇಕಂತೇಳಿ ಅದನ್ನೆಲ್ಲ ನಾನು ವಹಿಸ್ಕೊಂಡೇನೆ ನೋಡ್ರಿ. ನಮ್ಮ ಮನೆಯವ್ರ ರೇಷನನ್ನು ತಂದು ಕೊಟ್ಟಾರ. ಅದನ್ನೆಲ್ಲ ನಾ ವಿಡಿಯೋ ಏನು ಹಾಕಿಲ್ಲ ನಿಮಗೆ. ಅದೆಲ್ಲ ಇವಾಗ ನಾ ಮಾಡತ್ತೀನಂತ. ಇನ್ನೊಂದು 2 ದಿನದೊಳಗೆ ಅಂದ್ರೆ ನಾವು ಟೂರಿಗೆ ಹೊಂಟೀವಿ. ಎಲ್ಲಿ ಹೋಗ್ತೇವೆ ಅಂತೇಳಿ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ನಾನು. ಸೊ ಬರ್ರಿ ಇವಾಗ ರೆಡಿ ಮಾಡೋಣ. ಬಿಸ್ಕಿಟ್ ಎಲ್ಲಿಟ್ಟೆ ನಾನು? ಹಾಂ, ಅಲ್ಲೈತಲ್ಲ. ಒಂದಿಟ್ಟು ಚಹಾ ಜೊತೆಗೆ ಬಿಸ್ಕಿಟನ್ನು ಚಹಾ ತಿಂದು ಒಂದಿಟ್ಟು ಕುಂತು ಬಿಟ್ನಪ್ಪ ಅಂದ್ರೆ ಮತ್ತೀಗ ನಾನು ಸಂಜೆ ಮಠ ಏನು ಬೇಡ. ಪಾರ್ಲೆಜಿ ಬಿಸ್ಕಿಟ್ ಅಂತೂ ಭಾರಿ ರುಚಿ ನೋಡ್ರಿಪ್ಪ. ಸಣ್ಣದಿದ್ದಾಗಿಂದ ಯಾರೆಲ್ಲ ಈ ಪಾರ್ಲೆಜಿ ಬಿಸ್ಕಿಟ್ ಭಾಳಷ್ಟು ತಿಂತಿದ್ರಿ, ದಿನಕ್ಕೆ 1 ಪ್ಯಾಕೆಟ್ ಅವ ತಿಂತಿದ್ರಿ, ಈಗ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನಂತೂ ದಿನಾ ಬೇಕು ನೋಡ್ರಿಪ್ಪ. ನನಗೆ ದಿನಾ 1 ಪ್ಯಾಕೆಟ್ ತಿಂತಿದ್ನಿ. ಅವಾಗ 2 ರೂಪಾಯಿಗೆ ಸಿಗೋದ್ರಿ. ಸಣ್ಣ ಪ್ಯಾಕೆಟ್ 2 ರೂಪಾಯಿಗೆ ಸಿಗೋದು, 2.5 ರೂಪಾಯಿಗೆ ಸಿಗೋದ್ರಿ. ಈಗೆಲ್ಲ 5 ರೂಪಾಯಿ ಆಗ್ಬಿಟ್ಟೈತ್ರಿ. ಅದು ದಿನ ನಮ್ಮ ಅಜ್ಜಿ ನನಗೆ 2.5 ರೂಪಾಯಿ, ನಮ್ಮ ತಂಗಿಗೆ 2.5 ರೂಪಾಯಿ ರೀ. ನಮ್ಮ ತಂಗಿನೂ ಅದಾಳ್ರಿ. ನನಗೆ ನಮ್ಮ ತಂಗಿಗೆ ಇಬ್ಬರಿಗೆ ಕೊಡಾಕಿರಿ. ಇಬ್ಬರಿಗೆ ಕೊಟ್ಟನಂದ್ರೆ ಅದನ್ನು ಬಿಸ್ಕಿಟ್ ತರ್ಕೊಂಡು, ಇದ್ದ ಬಿಸ್ಕಿಟನ್ನು ತರ್ಕೊತಿದ್ದೀವಿ ರೀ. ಬಿಸ್ಕಿಟ್ ತರ್ಕೊಂಡು ಚಹಾ ಕುಡಿದ್ಮೇಲೆ ನಮ್ಗೆ ಸಮಾಧಾನ ರೀ. ಅಲ್ಲಿ ಮಟ್ಟ ಸಮಾಧಾನ ಆಗ್ತಿದ್ದಿಲ್ಲ ರೀ ನಮ್ಗೆ. ಅಯ್ಯಮ್ಮ, ನಾನು ಒಂದಿಟ್ಟು ಕುಂದಿರ್ತೇನೆ. ಚಹಾನು ಬಿಸಿ ಆಗೈತಿ. ಚಹಾ ಸೋಸ್ಕೊಂಡು ಒಂದಿಟ್ಟು ಕುಂತ ಚಹಾ ಕುಡಿತೇನೆ ಮೊದಲು. ಆಹಾ, ಚಹಾ ಮತ್ತು ಪಾರ್ಲೆಜಿ ಬಿಸ್ಕಿಟ್ ಯಾರಿಗೆಲ್ಲ ಇಷ್ಟ ರೀಪ್ಪ. ನನಗಂತೂ ಸ್ವರ್ಗ ನೋಡ್ರಿ. ಇದೊಂದಿಷ್ಟು ಇತ್ತಂದ್ರೆ ನನಗೆ ಯಾವ ಊಟ ಬೇಡ, ಒಂದು ಏನು ಬೇಡ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ರೀ. ಅದ್ರಾಗೂ ನಮ್ಮ ಹಳ್ಳಿ ಕಡೆಗಂತೂ ಕೇಳೋದೇ ಬೇಡ್ರಿ. ಹಿಂಗೇನಾರ ಬಿಸ್ಕಿಟ್ ಇಂಥವು ಬ್ರೆಡ್ ಇಂಥವೆಲ್ಲ ತಂದುಬಿಟ್ನಂದ್ರೆ ಮುಗಿದು ಹೋತ್ ನೋಡ್ರಿ. ದೊಡ್ಡವ್ರಿಗೊಂದು ಹಬ್ಬದ ಅಡುಗೆ ಇದ್ದಂಗೆ ರೀ. ಯಾಕಂತ ಹೇಳಿದ್ರೆ ಹಳ್ಳಿ ಕಡೆಗೆಲ್ಲ ಮುದ್ದೆ ರೊಟ್ಟಿ ಬರೀ ಇವತ್ತಿನ ತಿಂದೆ ಇದನ್ನು ಹಾಕ್ತೀವ್ರಿ ನಾವು. ಹಿಂಗಾಗಿ ಇಂಥವೆಲ್ಲ ಸಿಕ್ಬಿಟ್ರಪ್ಪ ಅಂದ್ರೆ ನಮ್ಗೊಂಥರ ಏನೋ ಆ ದಿನಾನ ನಮಗೆ ಬೇರೆ ಇರ್ತೈತ್ರಿ. ಪಟ ಪಟ ಚಹಾ ಒಂದಿಷ್ಟು ಕುಡಿತೇನೆ. ಚಹಾ ಕುಡಿದು ಮೊದಲು ಏನು ಮಾಡಿಬಿಡ್ತೇನೆ ಅಂದ್ರೆ ಒಂದಿಟ್ಟು ಚಕ್ಲಿ ಮಾಡ್ಕೊಂಡ್ಬಿಡ್ತೇನೆ. ಚಕ್ಲಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಏನು ಶಂಕರಪಾಳಿ ಮಾಡಲಿ, ಶಂಕರಪಾಳಿ ಮಾಡಿ ಚಕ್ಲಿ ಮಾಡಲಿ ನೋಡ್ತೇನೆ, ಹೆಂಗಾಗತ್ತೆ ಹಂಗೆ ಮಾಡ್ತೇನೆ. ಚಹಾ ಅಂತೂ ಆತ. ಇದೊಂದಿಷ್ಟು ಹಾಲು ಐತಿ. ಇದೊಂದಿಷ್ಟು ಹಾಲು ಬಿಸಿ ಮಾಡಿ ತೆಗೆದಿಟ್ಟು ಬಿಡ್ತೇನೆ. ಈಗ ಮತ್ತೆ ನನಗೆ ಬೇಕಾಗುತ್ತೆ ಅಂದಿಟ್ಟು ರವಾ ಉಂಡೆ ಅದು ಮಾಡ್ಕೋಬೇಕಂತ ಮಾಡೀನಿ. ನೋಡೋಣ ಬೇಕಾಗ್ತೈತಿ. ಎಮ್ಮ ದೇವ್ರಿ, ಇಷ್ಟೆಲ್ಲ ಮಾಡೋ ಮಟ ನನಗಂತೂ ಸಾಕಾಗಿ ಹೋತ. ಟೈಮ್ ಎಷ್ಟಾತ ಏನು, ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸುವಾಗಕತ್ತೈತಿ. ಆತ ಇನ್ನೊಂದು ಇಷ್ಟು ಶಂಕರಪಾಳಿ ಅದಾವ. ಇವಿಷ್ಟು ಸಾಕಾಗ್ತಾವೆ. ಅವರು ಮಾಡ್ಕೊಂಬಂದಿರ್ತಾರೆ. ಮತ್ತು ಮನ್ಯಾಗೂ ಒಂದಿಟ್ಟು ತೆಗೆದಿಟ್ಟೇನಿ. ಸಾಕಾತವ ನನಗೆ. ಈ ಗಿರ್ಜಿ ಅದು ಬರ್ತೀನಂತಂದಿದ್ರೆ ಇನ್ನೂ ಬಂದಿಲ್ಲ ನೋಡೋರು. ಬಂದಂದ್ರೆ ಇವೆಲ್ಲ ಒಂದು ಡಬ್ಬಿಗೆ ಹಾಕಿಟ್ಬಿಟ್ಟು ಅಂದರೆ ಇವೆಲ್ಲ ಮೊದಲು ಚೆನ್ನಾಗಿ ತಣ್ಣಗಾಗ್ಬೇಕು. ಗಾಳಿಗೆ ಒಂದಿಟ್ಟು ತಣ್ಣಗಾದ್ನಂದ್ರೆ ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ಕವರ್ನಾಗ ಕಟ್ಟಿ ಒಂದು ಬ್ಯಾಗ ಮಾಡಿಬಿಡ್ಬೇಕು. ತಿನ್ನೋದಂತ ಬೇರೆ ಬ್ಯಾಗ್ ಮಾಡಬೇಕು. ನಾವು ಅರ್ಬಿ ಎಲ್ಲ ಒಯ್ಯೋದೊಂದು ಬ್ಯಾಗ್ ಮಾಡಬೇಕು. ಏನು ಮಾಡ್ತಾಳೆ ಬರ್ತಾಳೆ, ಏನು ಮಾಡ್ತಾಳೆ ಇದೊಂದಿಷ್ಟು ಎಣ್ಣೆ ಕರೆದು ಹೋಗ್ಯಾರ ಬರ್ತೀನಿ ತಡಿ ನಾನಾರ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನು ಮಾಡತ್ತೀವ? ಮನೆಯೆಲ್ಲ ಗಮ್ಮ ಅಂತ ಎಬ್ಬಿಸ್ಬಿಟ್ಟಿಯಲ್ಲ, ಹಂಗ ವಾಸನಿ. ಏನು ಮಾಡತ್ತಿ? ಬಾಲೆ ಗಿರ್ಜಿ, ಇಲ್ಲೇ ಒಳಗದೇನು ಬಾ.
ಅದ ನಾ ಇದು ಏನವ ಎಲ್ಲ ಕುರ್ಕುಲ್ ತಿಂಡಿ ಮಾಡಾಂತೀನಿ ಮತ್ತು ಟೂರಿಗೆ ಹೋದಾಗ ಬೇಕಲ್ಲ ಮತ್ತು ಕಟ್ಕೊಂಡು ಹೋಗಾಕ ಬಾ ಒಳಗೆ. ಇವ್ವ 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 ಲಕ್ಷ್ಮಕ್ಕ ಏನು ಇವ್ವ ಇದು ಶಂಕರಪಾಳಿ ಮಾಡಿ ಚಕ್ಲಿ ಮಾಡಿ ಏನ ಕೋಡ್ಬಳಿ ಮಾಡಿ ಆಮೇಲೆ ರವಾ ಉಂಡಿ ಇವ್ವ ನನಗಂತೂ ರವಾ ಉಂಡಿ ಭಾಳ ಇಷ್ಟನ ಲಕ್ಷ್ಮಕ್ಕ. ಏನು ಮಸ್ತ್ ಮಾಡಿ ಎಲ್ಲೋ ಒಳ್ಳೆ ವಾಸನೆ ನೋಡಿದ್ರು ಗಮ್ ಅಂತ ಮೂಗಿಗೆ ಬಡಿಯಾಕತೈತಿ ಸೀದಾ. ಅಯ್ಯೋ ಈ ಸರ್ತಿ ಟಿರದ್ದಾಗ ಮಸ್ತ್ ಮಜಾ ಆಗ್ತೈತಿ ಬಿಡವ. ನಾನಂತೂ ಟ್ರಿಪ್ ಜಾಗ ನೋಡ್ತೇನೆ ಬಿಡ್ತೇನೆ, ತಿನ್ನೋದಂತೂ ನಾ ಭಾಳ ಎಂಜಾಯ್ ಮಾಡ್ತೇನೆ ಬಿಡವ. ಅಯ್ಯೋ ಜಲ್ಜಾ ನೋಡ್ಬೇಕ ಲಕ್ಷ್ಮಕ್ಕ, ಇವೆಲ್ಲ ತಲೆ ತಿರುಗಿ ಬಿದ್ದು ಬಿಡ್ತಾಳಕ್ಕಿ. ಗಿರ್ಜಿ ಹೂನ ಇವ ಮಾಡೋ ಕೈಲೆ ಒಂದಿಟ್ಟು ಜಾಸ್ತಿನ ಮಾಡಿಬಿಟ್ನಿ, ಒಂದಿಟ್ಟು ಮನೆಗೆ ಬರುತ್ತೆ ಇದಕ್ಕೂ ಆಗತ್ತಂತೇಳಿ ನಾವು ಎಲ್ಲ ತಲ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡಿದ್ದೆ. ಮತ್ತು ನನಗೇನು ಅನ್ಸಿತ್ತೆ ಮತ್ತು ಸುಮ್ಮನೆ ಮಾಡಿದ್ನಂದ್ರೆ ಮನ್ಯಾಗ ಹುಡುಗರು ತಿಂತಾರ ನಮ್ಮ ಮನ್ಯಾಗ. ಆಮೇಲೆ ನೀನು ಜೀವಿದ್ದೆಲ್ಲ ಇದು ರವಾ ಉಂಡಿಗೆ ಅದು ಅದಕ್ಕೆ ಮತ್ತೇನು ಅಕ್ಕಿ ಇಟ್ಟದು ಉಳ್ದಿತ್ತ ಒಂದಿಟ್ಟು ಕೋಡ್ಬಳಿನೂ ಮಾಡಿದ್ನಿ. ಹಂಗೆ ಒಂದಿಟ್ಟು ರವಾ ಉಂಡಿ ರವಾ ಅದು ಇತ್ತ, ತುಪ್ಪ ಅದು ಮೊನ್ನೆರ ಬೆಣ್ಣೆ ಕಾಸಿದ್ನಲ್ಲ ತುಪ್ಪ ಅದು ಭಾಳ ಇತ್ತು, ಹಿಂಗಾಗಿ ಮಾಡಿಬಿಟ್ನಿ ನೋಡವ. ಮನೆಗೆ ಹಾಕೊಂಡು ನೋಡು ಹೆಂಗಾಗ್ಯಾವ, ಚಲೋ ಆಗ್ಯಾವ ಇಲ್ಲ ಅಂತೇಳಿ. ಅಯ್ಯ ಲಕ್ಷ್ಮಕ್ಕ ಹಾಕೊಂಡು ನೋಡು ಅಂತ ಹೇಳ್ತೀಯಲ್ಲ ಯವ್ವ ನೀನು. ಶಂಕರಪಾಳಿ ಆಮೇಲೆ ಚಕ್ಲಿ ಮಾಡ್ತೇನಂತಂದಲ್ಲ, ಇನ್ನು ಟೇಸ್ಟ್ ಅದ ಮಾಡು ನೋಡಿ ಬರೋಣ, ಮಾಡಿ ಬರೋಣ ಲಕ್ಷ್ಮಕ್ಕ. ಎಲ್ಲ ಹದ ಕರೆಕ್ಟ್ ಹಾಕಿರ್ತಾಳೋ ಇಲ್ಲೋ ನೋಡೋಣ, ಕರೆಕ್ಟ್ ಹೇಳಿ ಬರೋಣ ಅಕ್ಕಿಗೆ ಅಂತೇಳಿ ಬಂದೆ ನೋಡಿ ನಾನು. ನೀನು ನೋಡಿದ್ರೆ ಥರ ಮಾಡಿಟ್ಬಿಟ್ಟು ಬಿಡ. ಇನ್ನು ತಿನ್ನಕಂತನ ಬಂದೆ, ನೀನು ತಿನ್ಲಾರ್ದ ಹಂಗೆ ಹೋಗ್ತೀನಂತಿದ್ದೆ ಏನು ನೋಡಂತಡಿ ರುಚಿ ಹಂಗೆ ಕರೆಕ್ಟ್ ಮಾಡಿ ಏನು ಕರೆಕ್ಟ್ ಉಪ್ಪು ಖಾರ ಎಲ್ಲ ಹಾಕಿ ಇಲ್ಲ ಅಂತ ನೋಡ್ತೇನೆ ನಾನು ಒಂದಿಟ್ಟು. ಯವ್ವ ಗಿರ್ಜಿ ನೀನಂತೂ ಅದಿಲ್ಲ ನೀನು, ಬಾ ತಿನ್ನ ನೋಡು ಎಲ್ಲ ಕರೆಕ್ಟ್ ಆಗಿರ್ತೈತಿ ನೋಡು, ಏನು ಕಮ್ಮಿ ಆಗೈತೆ ಏನು ಅಂತೇಳಿ ಒಂದಿಟ್ಟು ಚಾಕಿಡ್ತೇನೆ ಕುಂದ್ರು. ಲಕ್ಷ್ಮಕ್ಕ ಮಸ್ತಾಗವ ಯವ್ವ, ನಿನ್ನ ಕೈಯಾಗಂತ ಕೇಳ್ಬೇಕೇನ ಮಸ್ತಾಗ ನೋಡಿ. ಬಾಯಾಗಿಟ್ರೆ ಬಾಯಾಗ ಕರಗಾಗತ್ತವ ಯವ್ವ, ಭಾರಿ ಆಗ್ಯಾವ ಯವ್ವ. ಉಂಡಿ ಅಂತೂ ತೆಳಕ ಹೋಗ್ಬೇಡ ಅಷ್ಟು ಮಸ್ತಾಗ್ಯಾವ. ಇವಂತೂ ಕುರ್ಕುಲ್ ತಿಂಡಿ ಬಾಯಾಗಿಟ್ರೆ ಬಾಯಾಗ ಕರಗಾಗತ್ತವ. ಉಂಡಿಗೇನ ಹಾಲಂಗ ಮಾಡೇನ ತುಪ್ಪದಾಗ ಮಾಡಿದಿ ಬಾಯಾಗಿಟ್ರೆ ಕರಗಾಗತ್ತವ ಯವ್ವ ಇವ ಅಷ್ಟು ಮಸ್ತಾಗ ನೋಡಿ ಲಕ್ಷ್ಮಕ್ಕ. ಉಣ್ಲೆ ಗಿರ್ಜಾ ಒಂದಿಟ್ಟು ತುಪ್ಪ ಅದು ಹಾಲದು ಎಲ್ಲ ಜಾಸ್ತಿನೇ ಇತ್ತಲ್ಲ, ಮತ್ತೇನದಿಟ್ರು ಇದನ್ನ ಆಗೋಗ್ಬಿಡ್ತೈತಿ. ಮತ್ತು ನಾಳೆಲ್ಲ ನಾಡ್ದು ನಾವು ಹೋಗ್ತೀವಿ. ಮತ್ತೇನು ಅವ್ರರ ಮನೆಯಾಗಿದ್ದಾರೆ ಎಷ್ಟಂತ ತಿಂತಾರೆ ಅವರು. ನಮ್ಮ ಮನೆಯವರು ಉಂಡಿಗೆ ಭಾಳ ಜೀವ ರವ ಉಂಡಿಗೆ ಅದ್ರ ತುಪ್ಪದಾಗ ಹಾಕ್ಬೇಕು ಅವ್ರಿಗೆ ಮೆತ್ತಗೆ ಮಸ್ತ್ ಆಕೈತಿ. ಹಿಂಗಾಗಿ ಜಾಸ್ತಿನ ಮಾಡಿಟ್ಟಿನಿ ನೋಡು, ಒಂದಿಟ್ಟು ಜಾಸ್ತಿನ ತುಪ್ಪ ಅದು ಹಾಕಿ ಮಾಡಿಟ್ಟೇನೆ ನೋಡು. ಚಲೋ ಆಗ್ಯಾವಲ್ಲ ಸಾಕು ಬಿಡವ. ಕುಂದ್ರಲೆ ಗಿರ್ಜಿ ಚಾಕಿಡ್ತೀನಿ, ಚಾ ಒಂದು ಕುಡಿಯಂತಿ ಅಂತ ಕುಂದ್ರಿ. ಮತ್ತು ಗಿರ್ಜಕ್ಕ ಆತಿಲ್ಲ ಈಗೆಲ್ಲ ನೀನು ಮಾಡ್ಕೊಳ್ಳೋದು ನೋಡವ. ಒಂದೇ ಟೈಮ್ನಾಗ ಎಷ್ಟು ಲಘು ಮಾಡ್ಕೊಂಡು ನನಗೂ ಆವಾಗ ಬರೋಣ ಬಾ ಅಂತಂದಿದ್ದಿ ನಿನ್ನೆ, ಬಂದು ಹೋಗಂತೇಳಿ ನನಗೂ ಎಲ್ಲವ ನಾನು ಕುಂತಿದ್ನಲ್ಲ, ಹಿಂಗಾಗಿ ನನಗೂ ಬರಾಕನ ಆಗಿಲ್ಲ ನೋಡು. ಹೌದನ ಇರ್ಲಿ ಬಿಡೆಯವ, ಏನು ಮತ್ತು ಒಬ್ಬೊಬ್ರು ಅದನ್ನ ಥರ ಮಾಡ್ಕೊಂಡಂದ್ರೆ ಅಲ್ಲಿಗೆ ಬರುತ್ತಾ. ಅದು ಮೊದಲೇ ಈಗ ಎಷ್ಟು ದಿನ ಆಕೈತೆ ಏನೋ ನಾವು ಹೋಗೋದು ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಈಗ ಇಂಥವೆಲ್ಲ ಇತ್ತಂದ್ರೆ ಹೊರಗಿನ ಒಂದಿಟ್ಟು ತೊಗೊಂಡು ತಿನ್ನೋದು ಕಮ್ಮಿ ಆಕೈತೆ, ಇಲ್ಲಾಂದ್ರೆ ಹೊರಗಿಂದ ತೊಗೊಂಡು ತಿನ್ನೋದಕ್ಕೆ ಉಯ್ಯಿ ಅಂತ ರೊಕ್ಕ ಬಡಿಬೇಕಾಕೈತೆ ನೋಡಿ ನಾವು. ಇರ್ಲಿ ಬಿಡೆಯವ ಆತನ. ನೀ ಏನು ಮಾಡ್ಕೊಂಡು? ಹೂನ ಲಕ್ಷ್ಮಕ್ಕ ಎಲ್ಲಿ ಈಗ ನೋಡ ಇದ್ದಷ್ಟಾಗ ಹೊಂಟೇವೆ, ಮತ್ತೀಗ ಅದಕ್ಕೆ ತಿನ್ನಕನ ಬೇಕವ ಯವ್ವ ಉಯ್ಯಿ ಅಂತ. ಅಲ್ಲಿ ನೋಡಿದ್ರೆ ಮುಕ್ಕಳ್ಯಾರ ರೇಟ್ ಇರ್ತೈತಿ, ಊರು ಬಿಟ್ಟು ಊರಿಗೆ ಬಂದಾರ ತಡಿಯೋರು ಅಂತೇಳಿ 10 ರೂಪಾಯಿ ಇದ್ದಿದ್ದು 20-30 ರೂಪಾಯಿ ಹಾಕ್ಬಿಡ್ತಾರೆ. ಹೊಟ್ಟೆ ತುಂಬಕ್ಕಲ್ಲ ಇಂಥವೆಲ್ಲ ಇತ್ತಪ್ಪ ಅಂದ್ರೆ ಒಂದಿಷ್ಟು ಹೊಟ್ಟೆಯಾರ ತುಂಬತೈತಿ, ರೊಕ್ಕಾರ ಉಳಿತೈತಿ. ನಾನು ಏನಿಲ್ವ ಒಂದಿಟ್ಟು ಕರ್ಚಿಕಾಯಿ ಮಾಡ್ಕೊಂಡೇನಿ, ಆಮೇಲೆ ಇದು ಶೇಂಗಾ ಹೋಳಿಗೆ ಮಾಡ್ಕೊಂಡೇನಿ ನೋಡು. ಹೌದನ ಆತು ಬಿಡು, ರಗಡಾಗ್ತಾವಿಲ್ಲೇ. ನಾವಿಬ್ರು ಕುರ್ಕುಲ್ ತಿಂಡಿ ಮಾಡ್ಕೊಂಡೇವೆ, ಮತ್ತು ಅವರು ಜಲ್ಜಾ ಕಡಕ್ ರೊಟ್ಟಿ ಚಪಾತಿ ಅದು ಹಾಕಿ ಇಂಥವು ಮಾಡ್ತೀನಂತಂದಾಳ. ಆಮೇಲೆ ಏನದ ನಮ್ಮ ಇಕ್ಕಿ ಪಾರಕ್ಕ ಆಕೆ ಪಲ್ಯಗಳು ಒಣ ಪಲ್ಯ, ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಆಮೇಲೆ ಇದು ಒಣ ಮೆಣಸಿನ್ಕಾಯಿ ಚಟ್ನಿ ಇವೆಲ್ಲ ಮಾಡ್ಕೊಂಬರ್ತೇನಂತಾಳ. ಅವು ಒಂದಿಟ್ಟು ಹಸಿಕಾಯಿ ಚಟ್ನಿ ಒಣಕಾಯಿ ಚಟ್ನಿ ಅದು ಅವೇನು ಕೆಡಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಇಕ್ಕಿ ಜಲ್ಜಾ ಒಂದಿಟ್ಟು ಬರೀ ನಾನು ಚಪಾತಿ ರೊಟ್ಟಿ ಆಗ್ತಾವವ, ನಾನು ಇನ್ನೊಂದಿಟ್ಟು ಏನಾರು ಮಾಡ್ತೀನಿ. ಶೇಂಗಾ ಪುಡಿ ಗುರಳ್ ಪುಡಿ ಇಂಥವೆಲ್ಲ ನಾನು ಮಾಡ್ಕೊಂಬರ್ತೇನೆ ತಗೋ. ಮತ್ತು ಅಲ್ಲಿ ಇದು ಅಂಗಡಿಗಳ್ನಾಗ ಅಲ್ಲೇ
ನೋಡಿ ಮೊಸರು ಪಸರು ಇತ್ತಪ್ಪ ಅಂದ್ರೆ ತೊಗೊಂಡು ಅವನ ಒಂದಿಟ್ಟು ಹಾಕ್ಕೊಂಡು ತಿನ್ನಕ್ಕೆ ಬರ್ತೈತಿ ಅಂತೇಳಿ ಜಾಸ್ತಿನ ಮಾಡ್ಕೋತೇನೆ ಅಂತಂದಾಳ ಆಕಿನು. ಆತಲ್ಲ ಮತ್ತು ಇನ್ನೇನು ಇದಿಷ್ಟು ಇತ್ತಂದ್ರೆ ಸಾಕು. ಅನ್ನ ಅಂತೂ ಮಾಡಿಡೋಕ್ಕಾಗೋದಿಲ್ಲ. ಹೋಗೋ ದಿನಾನ ಒಂದು ಈಟು 4 ಮನೆಯವ್ರು ಒಂದು ಇಟ್ಟಿಟ್ಟು ಅಡ್ಗೆ ನೀವೊಂದಂತೆ ಮಾಡ್ಕೊಂಡ್ರೆ ಒಂದು ಹೊತ್ತಿನ ಊಟ ಆಗ್ತೈತಿ ಟ್ರೈನ್ನಾಗ. ಹೌದಿಲ್ಲ? ಆಗಿವತ್ತಲ್ಲ. ಇನ್ನೇನು ಅಲ್ಲಂತೂ ದೇವಸ್ಥಾನಕ್ಕೆ ಹೋದ್ನಂದ್ರೆ ಅಲ್ಲಿ ಊಟ ಅಂತೂ ಇದ್ದೇ ಇರ್ತೈತಿ. ಅಲ್ಲಿದಂತೂ ಟೆನ್ಷನೇ ಇಲ್ಲ ನಮ್ಗೆ. ಆತ